ಬೆಂಗಳೂರಿನಿಂದ ಏರ್ ಶೋ ಸ್ಥಳಾಂತರ ವಿಚಾರದ ಬಗ್ಗೆ ಏರ್ ಶೋ ಬಗ್ಗೆ ಇನ್ನೂ ಕೂಡ ಯಾವುದೇ ನಿರ್ಧಾರ ಆಗಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿದ್ದಾರೆ. ಹಲವು ರಾಜ್ಯಗಳು ಏರ್ ಶೋ ನಮ್ಮಲ್ಲಿ ನಡೆಸಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾವೆ, ಆದರೆ ಯಾವುದೇ ಫೈನಲ್ ಡಿಸಿಷನ್ ಅನ್ನ ಮಾಡಲಾಗಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಿಂದ ಏರ್ ಶೋ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಂದಿರುವಂತಹ ರಿಯಾಕ್ಷನ್, ಯಾವುದೇ ಒಂದು ಫೈನಲ್ ಒಂದು ನಿರ್ಧಾರಕ್ಕೆ ಇನ್ನೂ ಕೂಡ ಬಂದಿಲ್ಲ. ಆದರೆ ಇನ್ನು ಯಾವುದೇ ನಿರ್ಧಾರ ರಕ್ಷಣಾ ಇಲಾಖೆಯಿಂದ ಆಗಿಲ್ಲ. ಬಹುತೇಕ ಹಲವಾರು ಕಡೆಯಿಂದ ನಮಗೆ ಬರ್ತಾ ಇದೆ ನಮ್ಮಲ್ಲಿ ನಡೆಸಿ ಅಂತ. ಆದರೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾವುದೇ ರೀತಿಯಾದಂತಹ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿಲ್ಲ. ಏರ್ ಶೋ ಎಲ್ಲಿ ಏನು ಅಂತ ಇನ್ನೂ ಕೂಡ ನಿರ್ಧಾರ ಆಗಬೇಕು. ಬೆಂಗಳೂರಿನಲ್ಲೇ ಕಾಲಕ್ಕೆ ನಡ್ಕೊಂಡು ಬರ್ತಾ ಇದೆ. ಆದರೆ ಈ ಬಾರಿ ಹಲವು ರಾಜ್ಯಗಳು ಏರ್ ಶೋ ನಮ್ಮಲ್ಲಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾವೆ. ಆದರೆ ಇನ್ನೂ ಕೂಡ ಒಂದು ಫೈನಲ್ ಆದಂತಹ ಒಂದು ನಿರ್ಧಾರಕ್ಕೆ, ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಅಂತ ರಕ್ಷಣಾ ಇಲಾಖೆಯಿಂದ ರಕ್ಷಣಾ ಸಚಿವೆ, ಈಗ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಏನು ಏರ್ ಶೋ ಲಕ್ನೋಗೆ ಶಿಫ್ಟ್ ಆಗಿದೆ ಅನ್ನೋ ಒಂದು ಮಾತುಗಳಿತ್ತು, ಆದರೆ ಅದರ ಬಗ್ಗೆ ಇನ್ನೂ ಕೂಡ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಅನ್ನೋ ಒಂದು ಕ್ಲಾರಿಫಿಕೇಶನ್ ಅನ್ನ ಈಗ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲೇ ಏರ್ ಶೋ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ, ಲಕ್ನೋಗೆ ಶಿಫ್ಟ್ ಆಗುತ್ತೆ ಅನ್ನೋ ಒಂದು ಮಾತುಗಳಿತ್ತು. Every such work which has been pending for some time. ಸರ್, ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂತಹ ಪ್ರಕಾರ ಈಗ ರಕ್ಷಣಾ ಇಲಾಖೆಯಿಂದ ಏರ್ ಶೋ ಶಿಫ್ಟ್ ಆಗುವಂತಹ ಬಗ್ಗೆ ಯಾವುದೇ ಒಂದು ನಿರ್ಧಾರವನ್ನ ಕೈಗೊಂಡಿಲ್ಲ ಅಂತ. ಲಕ್ನೋಗೆ ಶಿಫ್ಟ್ ಆಗಿದೆ ಅನ್ನೋ ಒಂದು ವದಂತಿ ಇತ್ತು, ಆದರೆ ಈ ಒಂದು ಮಾತು ಕೇವಲ ವದಂತಿ ಮಾತ್ರ. ಇದಕ್ಕೆ ಯಾವುದೇ ಒಂದು ನಿರ್ಧಾರಕ್ಕೆ ನಾವು ಬಂದಿಲ್ಲ. ಇನ್ನೂ ಕೂಡ ಹಲವಾರು ರಾಜ್ಯಗಳಿಂದ ನಮಗೆ ಒಂದು ಆಹ್ವಾನ ಇದೆ, ನಮ್ಮಲ್ಲಿ ಮಾಡಿಕೊಡಿ ಅಂತ, ನಮ್ಮಲ್ಲಿ ಮಾಡಿ ಅಂತ. ಆದರೆ ಸದ್ಯಕ್ಕೆ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಂಡಿಲ್ಲ ಅಂತ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರಿನಿಂದ ಏರ್ ಶೋ ಅನ್ನು ಶಿಫ್ಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬೆಂಗಳೂರಿನಲ್ಲೇ ಕೊಟ್ಟಿರುವಂತಹ ರಿಯಾಕ್ಷನ್. ಇದೇ ಸಂದರ್ಭದಲ್ಲಿ ಹಲವಾರು ಒತ್ತಾಯಗಳು ಕೂಡ ರಾಜ್ಯದ ಕಡೆಯಿಂದ ಕೂಡ ಬರ್ತಾ ಇದೆ, ಬೆಂಗಳೂರಿನಿಂದ ಕೂಡ, ಅಂದರೆ ಕರ್ನಾಟಕದ ಪರವಾಗಿ ಇಲ್ಲೇ ಇದನ್ನ ಮಾಡಬೇಕು ಅನ್ನೋ ಒಂದು ಮನವಿ ಕೂಡ ಬರ್ತಾ ಇದೆ. ಹಾಗಾಗಿ ಈ ಬಾರಿಯ ಏರ್ ಶೋ ಎಲ್ಲಿ ನಡೆಯುತ್ತೆ ಅನ್ನೋದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿದೆ. ಬೆಂಗಳೂರಿನಲ್ಲೇ ನಡೆಯುತ್ತಾ, ಅದೇ ರೀತಿಯಾಗಿ ಏನಾದರೂ ಬೇರೆ ರಾಜ್ಯಗಳಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆಯಾ? ಯಾಕಂದ್ರೆ ಸದ್ಯಕ್ಕೆ ಹಲವಾರು ರಾಜ್ಯಗಳಿಂದ ಏರ್ ಶೋ ನಮ್ಮಲ್ಲಿ ಮಾಡಿ ಅನ್ನೋ ಒಂದು ಮನವಿ ಕೂಡ ಇದೆ. ಹಾಗಾಗಿ ರಕ್ಷಣಾ ಇಲಾಖೆಯಿಂದ ಒಂದು ಅಂತಿಮ ನಿರ್ಧಾರ ಯಾವಾಗ ಬರುತ್ತೆ ಅನ್ನೋದನ್ನ ಕಾದು ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೆಂಗಳೂರಿನಿಂದ ಶಿಫ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯಾವುದೇ ನಿರ್ಧಾರವನ್ನ ಕೈಗೊಂಡಿಲ್ಲ. ಏರ್ ಶೋ ಎಲ್ಲಿ ಯಾವತ್ತಾಗುತ್ತೆ ಏನು ಇದರ ಬಗ್ಗೆ ಇನ್ನೂ ಕೂಡ ಅಂತಿಮವಾದ ನಿರ್ಧಾರವನ್ನ ಮಾಡಬೇಕಾಗಿದೆ ಅನ್ನೋ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಈಗ ರಕ್ಷಣಾ ಸಚಿವೆ ಅವರ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಆ ಮೂಲಕ ಒಂದು ಗೊಂದಲ ಏನಿತ್ತು ಲಕ್ನೋಗೆ ಶಿಫ್ಟ್ ಆಗುತ್ತೆ ಅಂತ, ಸೊ ಅದು ಸದ್ಯಕ್ಕೆ ಕ್ಲಿಯರ್ ಆಗಿದೆ. ಬಟ್ ಈ ಬೆಂಗಳೂರಿನಲ್ಲೇ ನಡೆಯುತ್ತೋ ಇಲ್ವಾ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಅಂತ. ಖಂಡಿತ ಅವಿನಾಶ್, ಒಂದು ಹಂತದಲ್ಲಿ ಗೊಂದಲ ಕ್ಲಿಯರ್ ಆಗಿದೆ, ಆದ್ರೂ ಕೂಡ ಅವ್ರ ಮಾತಿನಲ್ಲಿ ಸ್ಪಷ್ಟತೆ ಇಲ್ಲ. ಬೆಂಗಳೂರಿನಲ್ಲಿಯೇ ನಡೆಯುತ್ತೆ ಏರ್ ಶೋ ನಡೆಯುತ್ತೆ ಅನ್ನೋದು ಸ್ಪಷ್ಟತೆಯನ್ನು ಅವ್ರು ಕೊಟ್ಟಿಲ್ಲ. ಇದು ಹಲವಾರು ರಾಜ್ಯಗಳಿಂದ ಬೇಡಿಕೆಗಳು ಬಂದಿದ್ದಾವೆ, ನಮ್ಮ ರಾಜ್ಯದಲ್ಲಿ ನಡೆಸಿ ಅಂತ ಹೇಳಿ ಬೇಡಿಕೆಗಳು ಬಂದಿದ್ದಾವೆ, ಇನ್ನು ಪರಿಶೀಲಿಸಬೇಕಾಗಿದೆ. ಆದ್ರೆ ಅದ್ರ ಬಗ್ಗೆ ಈ ಕ್ಷಣದವರೆಗೂ ತೀರ್ಮಾನಿಸಿಲ್ಲ. ಏರ್ ಶೋ ಎಲ್ಲಿ ನಡೆಸಬೇಕು ಅಂತ ತೀರ್ಮಾನಿಸಿಲ್ಲ, ಯಾವಾಗ ನಡೆಸಬೇಕು ಅನ್ನೋದನ್ನು ಕೂಡ ತೀರ್ಮಾನ ಮಾಡಿಲ್ಲ. ಅದ್ರ ಬಗ್ಗೆ ನನಗೆ ಪರಿಜ್ಞಾನ ಇದೆ, ಅದನ್ನು ನಾನು ಕನ್ಸಿಡರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಸಹಿತ ನಾನು ಮನವಿ ಮಾಡಿದ್ದೀನಿ, ಬೆಂಗಳೂರಿನಲ್ಲಿಯೇ ಏರ್ ಶೋ ನಡೆಸಿ, ಪ್ರತಿ ವರ್ಷದಾಗಿ ಕಳೆದ ವರ್ಷ ನಡೆದಾಗಿ ಈ ವರ್ಷನೂ ಕೂಡ ಇಲ್ಲಿಯೇ ನಡೆಸಿ ಅಂತೇಳಿ ಮನವಿ ಮಾಡಿದ್ದೀನಿ. ನನ್ನ ಮನವಿಗೆ ಅವರು ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅನ್ನೋ ಮಾತನ್ನು ಕುಮಾರಸ್ವಾಮಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಆದ್ರೆ ಇಬ್ಬರ ಮಾತಿನಲ್ಲಿಯೂ ಸಹಿತ ಬೆಂಗಳೂರಿನಲ್ಲಿಯೇ ಈ ಸಾರಿ ಕೂಡ ಏರ್ ಶೋ ನಡೆಯುತ್ತೆ ಅನ್ನೋದು ಸ್ಪಷ್ಟತೆ ಇಲ್ಲ. ಗೊಂದಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಬೇರೆ ಕಡೆ ಎಲ್ಲಿ ನಡೆಯುತ್ತೆ ಅನ್ನೋದನ್ನು ಹೇಳಿಲ್ಲ, ಇಲ್ಲಿ ಬೆಂಗಳೂರಿನಲ್ಲೇ ನಡೆಯುತ್ತೆ ಅನ್ನೋದನ್ನ ಹೇಳಿಲ್ಲ. ಹಾಗಾಗಿ ಏರ್ ಶೋ ಈ ಬಾರಿ ಎಲ್ಲಿ ನಡೆಯುತ್ತೆ ಅನ್ನೋದು ಇದುವರೆಗೂ ಕೂಡ ಸ್ಪಷ್ಟ ಆಗಿಲ್ಲ. ಆದ್ರೆ ಇನ್ನುವರೆಗೂ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋದನ್ನು ಮಾತ್ರ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ರಾಜ್ಯದಲ್ಲಿ ನಡೆಸಬೇಕು ಅನ್ನೋದಕ್ಕೆ ಇದುವರೆಗೂ ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಹೇಳಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕೆ ಒತ್ತಡ ಹಾಕತ್ತೆ ಅನ್ನೋದ್ರ ಮೇಲೆ ಇದು ತೀರ್ಮಾನ ಆಗುತ್ತೆ. ಆ ನಂತರದಲ್ಲಿ ಕೇಂದ್ರ ಯಾವ ತೀರ್ಮಾನ ತೆಗೆದುಕೊಳ್ಬಹುದು ಅನ್ನೋದು ಕೂಡ ಇಲ್ಲಿ ಕುತೂಹಲ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಪಾತ್ರ ಬಹಳ ಪ್ರಮುಖವಾಗಿದೆ ಅವಿನಾಶ್. ಇಲ್ಲಿ ಧನ್ಯವಾದ ಮಾಹಿತಿಗಾಗಿ ಹೆಬ್ಬಾರ್. ಇನ್ನು ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ನಗರ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಈ ವೇಳೆ ಮಾತನಾಡಿದಂತ ಯಡಿಯೂರಪ್ಪ, ಬೆಂಗಳೂರು ಜನತೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ,
ಬೆಂಗಳೂರಿನ ಬಿಜೆಪಿ ಶಾಸಕರು ಕಾರ್ಪೊರೇಟರ್ಗಳು ಹೋರಾಟ ಹಮ್ಮಿಕೊಳ್ಳಬೇಕು. ಒತ್ತುವರಿಯಾಗುತ್ತಿರುವಂತಹ ಕೆರೆಗಳನ್ನು ಸಂರಕ್ಷಿಸಿ ಅಭಿವೃದ್ಧಿಯನ್ನು ಮಾಡಬೇಕಾಗುತ್ತೆ. ವಿಧಾನಸಭೆ ಚುನಾವಣೆಯಲ್ಲಿ ನಮಗೆ ಆದಂತಹ ಹಿನ್ನಡೆ ಮರುಕಳಿಸಬಾರದು ಅಂತ ಹೇಳಿದರು. ನಂತರ ಯಡಿಯೂರಪ್ಪ ಮಾತಿನ ದಾಟಿ ತಿರುಗಿದ್ದು ಸಿಎಂ ಮತ್ತು ದೇವೇಗೌಡರ ಮೇಲೆ. ಉತ್ತರ ಕರ್ನಾಟಕದ ಬಗ್ಗೆ ಸಿಎಂ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಮಗನಿಗೆ ಬುದ್ಧಿವಾದ ಹೇಳೋದನ್ನು ಬಿಟ್ಟು ಮೌನಕ್ಕೆ ಶರಣಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಅಧಿಕಾರಿಗಳ ವರ್ಗಾವಣೆ ಮಂತ್ರಿಮಂಡಲದಲ್ಲಿನ ರೇವಣ್ಣರ ಹಸ್ತಕ್ಷೇಪ ಮಾಡ್ತಾ ಇದ್ದು ಈ ಸರ್ಕಾರ ಗೊಂದಲದ ಗೂಡಾಗಿದೆ ಅಂತ ಬಿಎಸ್ವೈ ಟೀಕಿಸಿದರು. ಎಲ್ಲರೂ ಮತ್ತೊಮ್ಮೆ ಚಪ್ಪಾಳೆ ಹೊಡೆದ್ರ ಮುಖಾಂತರ ಅವರನ್ನು ಆತ್ಮೀಯವಾಗಿ ಸ್ವಾಗತ. ಕಾಂಗ್ರೆಸ್ ಬೆಂಬಲವನ್ನು ಕೊಡೋದ್ರ ಮೂಲಕ ಒಂದು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿ ಅಭಿವೃದ್ಧಿ ಕಾರ್ಯಗಳು ಕಳೆದ 6 ತಿಂಗಳಿಂದ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗೋಕೆ ಮುಂಚಿನಿಂದ ಸ್ಥಗಿತ ಆಗಿರುವಂತಹದ್ದು ನಮಗೂ ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಹಿಂದೆಂದೂ ಇಲ್ಲದ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಒಂದು ರೀತಿ ವರ್ಗಾವಣೆಯ ದಂಧೆನಲ್ಲಿ ಈ ಸರ್ಕಾರ ನಿರತವಾಗಿರುವಂತಹದ್ದು. ಮಂತ್ರಿಮಂಡಲದಲ್ಲೂ ಸಹ ರೇವಣ್ಣವರ ಅನೇಕ ರೀತಿಯ ಹಸ್ತಕ್ಷೇಪದಿಂದ ಗೊಂದಲದ ಗೂಡಾಗಿರುವಂತಹದ್ದು ಪತ್ರಿಕೆಯಲ್ಲಿ, ಟಿವಿನಲ್ಲಿ ನಿರಂತರವಾಗಿ ತಾವೆಲ್ಲ ನೋಡ್ತಾ ಇದ್ದೀರಾ. ನಮ್ಮ ಮಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಡ್ತಿರೋ ತಪ್ಪನ್ನ ಕಿವಿ ಹಿಂಡಿ ಬುದ್ಧಿ ಹೇಳಿದ್ದೇನೆ. ನನ್ನ ಬಗ್ಗೆ ಏನ್ ಮಾತನಾಡಿದ್ರು, ನಾನು ಬೆಳಗಾವಿನಲ್ಲಿ ಎಲ್ಲ ಮಠಾಧಿಪತಿಗಳು ಮತ್ತೆ ಹೋರಾಟಗಾರರು ಪ್ರತ್ಯೇಕ. ಇನ್ನು ನ್ಯೂಸ್ 18 ಅಭಿಯಾನಕ್ಕೆ ಎಚ್ಚೆತ್ತ ಬಿಜೆಪಿ ನಾಯಕರು ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ದೂರು ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೋಮವಾರ ಪೊಲೀಸ್ ಆಯುಕ್ತರಿಗೆ ಅವರನ್ನ ಭೇಟಿ ಮಾಡಿ ದೂರನ್ನ ನೀಡೋದಕ್ಕೆ ಈಗ ಅವರು ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಡ್ತೇವೆ ಅಂತ ಮಾಜಿ ಡಿಸಿಎಂ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಪ್ರತಿದಿನ ಬೆಂಗಳೂರಿಗೆ ಸಾಕಷ್ಟು ಅಕ್ರಮ ವಲಸಿಗರು ಬರ್ತಿದ್ದಾರೆ, ಅದಕ್ಕಾಗಿ ಕ್ರಮಕ್ಕಾಗಿ ಒತ್ತಾಯ ಮಾಡ್ತೀವಿ ಅಂತ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡುತ್ತೇವೆ ಅಂತ ಆರ್ ಅಶೋಕ್ ಇವತ್ತು ಹೇಳಿದ್ದಾರೆ. ಪ್ರತಿದಿನ ಬೆಂಗಳೂರಿಗೆ ಅಕ್ರಮ ಬಾಂಗ್ಲಾ ವಲಸಿಗರ ಎಂಟ್ರಿ ಆಗ್ತಿದೆ, ಇದರ ಬಗ್ಗೆ ಸೂಕ್ತವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಇವರನ್ನೆಲ್ಲ ಕೂಡ ಪಶ್ಚಿಮ ಬಂಗಾಳದವರು ಅಂತ ಬಿಂಬಿಸಲಾಗ್ತಿದೆ ಇವರನ್ನ. ಹೀಗೆ ಆದ್ರೆ ಅಸ್ಸಾಂಗೆ ಆದ ಪರಿಸ್ಥಿತಿಯೇ ಬೆಂಗಳೂರಿಗೂ ಆಗುತ್ತೆ ಅನ್ನೋದು ಮಾತನ್ನ ಕೂಡ ಅವರು ಹೇಳಿದ್ರು. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಾವು ಹೋರಾಟವನ್ನ ಮಾಡಬೇಕು ಅನ್ನೋದು ಮಾತನ್ನ ಕೂಡ ಅಶೋಕ್ ಅವರು ಹೇಳಿದ್ದಾರೆ. ಆ ಮೂಲಕ ನ್ಯೂಸ್ 18 ಅಭಿಯಾನಕ್ಕೆ ಬಿಜೆಪಿಯ ನಾಯಕರು ಈಗ ಎಚ್ಚೆತ್ತುಕೊಂಡಿದ್ದಾರೆ. ಆಧಾರ್ ಕಾರ್ಡ್ ಕೊಟ್ಟು ಅವ್ರನ್ನ ಇಡೀ ದೇಶದಲ್ಲಿ ಇವತ್ತು ಬಾಂಗ್ಲಾದೇಶಿಯರ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಇವತ್ತು ಅಸ್ಸಾಂ ಜನ ಹೋರಾಟ ಮಾಡಿದ್ರು. ಯಾಕೆ ಹೋರಾಟ ಮಾಡಿದ್ರು? ಅಲ್ಲಿನ ಕೆಲಸ ಕಾರ್ಯ ಅಲ್ಲೇನಿದೆ ಎಂಪ್ಲಾಯ್ಮೆಂಟ್ ಅದೆಲ್ಲ ಅವ್ರ ಕೈ ತಪ್ಪು ಹೋಗ್ತಾ ಇತ್ತು. ಅಲ್ಲಿನ ಲ್ಯಾಂಡ್ಸ್ ಕೊನೆಗೆ ಅವರನ್ನ ಜಮೀನುಗಳೇನಿತ್ತು ಅದು ಕೂಡ ಬಾಂಗ್ಲಾದೇಶಿಯರು ಹಣ ತಗೊಂಡು ಪರ್ಚೇಸ್ ಮಾಡಿ ಅವರ ಹಿಡಿತಕ್ಕೆ ತಗೊಂಡರು. ಇವತ್ತು ಯಾರು ಮೂಲ ಅಸ್ಸಾಂ ಜನ ಇದ್ದಾರೆ ಅವರೇ ನಿರಾಶ್ರಿತರಾಗುವಂತ ಪರಿಸ್ಥಿತಿ ಬಂತು. ಇವತ್ತು ಬೆಂಗಳೂರಿಗೂ ಅದನ್ನು ಕಾಡ್ತಾ ಇದೆ. ಬೆಂಗಳೂರಲ್ಲೂ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ವಿದೇಶಿ ಪ್ರಜೆಗಳಿದ್ದಾರೆ. 5 ಲಕ್ಷಕ್ಕೂ ಬರ್ತಾರೆ, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿತಾರೆ, 100 ಜನ ಇಳಿತಾರೆ, 1000 ಜನ ಇಳಿತಾರೆ. ಇಳಿದ ತಕ್ಷಣ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟು ಅವ್ರನ್ನ ಯಾವುದೋ ಒಂದು ಸ್ಲಮ್ಗಳಲ್ಲಿ ಇರಿಸುವಂತ ಪ್ರಯತ್ನ, ಅವ್ರಿಗೆ ವೋಟರ್ ಲಿಸ್ಟ್ ಮಾಡುವಂತ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಮೊದಲು ಪ್ರಾರಂಭದಲ್ಲಿ ನಮ್ಮ ಉದ್ಯೋಗ ಹೋಗ್ತಿದೆ, ಆಮೇಲೆ ನಮ್ಮ ಜಮೀನುಗಳು, ನಮ್ಮ ಮನೆ ಮಠಗಳನ್ನ ತೆಗೆದುಕೊಂಡು ಅವರು ಒರಿಜಿನಲ್ ನಿವಾಸಿಗಳಾಗ್ತಾರೆ. ಯಾರು ವಲಸೆ ಬಂದಿರ್ತಾರೋ ಅವರು ಒರಿಜಿನಲ್ ಆಗ್ತಾರೆ. ನಾವು ಯಾರು ಇರ್ತಿರೋ ನಾವು ಡೂಪ್ಲಿಕೇಟ್ ಆಗಿ ಆಚೆ ಹೋಗುವಂತ ಪರಿಸ್ಥಿತಿ ಬರ್ತದೆ. ಇಡೀ ದೇಶದಲ್ಲಿ ಇವತ್ತು ಬಾಂಗ್ಲಾದೇಶ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಇದೀಗ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ಮೈತ್ರಿ ಸರ್ಕಾರದ ಬಗ್ಗೆ ಒಂದಷ್ಟು ದಾಳಿಗಳಾಯಿತು, ಜೊತೆಗೆ ನ್ಯೂಸ್ 18 ಒಂದು ಅಭಿಯಾನ ಕೂಡ ಏನಾಯಿತು ಬಾಂಗ್ಲಾ ವಲಸಿಗರ ವಿಚಾರವಾಗಿ. ಇದರ ಬಗ್ಗೆ ಏನೆಲ್ಲ ಒಂದು ಮಾತುಗಳನ್ನು ಆಡಿದ್ರು ಅಂತ ಎರಡೂ ವಿಚಾರಗಳ ಬಗ್ಗೆ. ಅವಿನಾಶ್, ಪ್ರಮುಖವಾಗಿ ಇವತ್ತು ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ನಡೆದಿರುವಂಥದ್ದು ಪ್ರಮುಖವಾಗಿ ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ಕೈಗೊಳ್ಳಲಾಯಿತು. ಜೊತೆಗೆ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾದಂತಹ ತಂತ್ರವನ್ನು ರೂಪಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆ ಆಯಿತು. ಇದರ ನಡುವೆ ಪ್ರಮುಖವಾಗಿ ಏನಂತಂದ್ರೆ ನ್ಯೂಸ್ 18 ಕನ್ನಡದಲ್ಲಿ ಏನು ಸುದ್ದಿ ಪ್ರಸಾರ ಮಾಡಿದ್ರು ಅಂದರೆ ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಏನು ನೆಲೆಸಿದ್ದಾರೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಒಂದು ಸುದ್ದಿ ಪ್ರಸಾರವನ್ನು ಮಾಡಿತು. ಆ ಒಂದು ವಿಚಾರವಾಗಿಯೂ ಕೂಡ ಆ ಒಂದು ಬಿಜೆಪಿ ನಾಯಕರು ಮಾತಾಡಿರುವಂಥದ್ದು ಪ್ರಮುಖವಾಗಿ ಏನಂತಂದ್ರೆ ಬೆಂಗಳೂರಲ್ಲಿ
ಸಾಕಷ್ಟು ಸಂಖ್ಯೆಯಲ್ಲಿ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ. ಜೊತೆಗೆ ಏನಂತಂದ್ರೆ ಅವ್ರಿಗೆ ಒಂದೊಂದು ವೋಟರ್ ಐಡಿಯನ್ನು ಕೂಡ ಕೊಡಲಾಗ್ತಾ ಇದೆ. ಅಕ್ರಮವಾಗಿ ನೆಲೆಸಿರುವಂತಹ ವಲಸಿಗರಿಗೆ ಇದೀಗ ಪ್ರಮುಖವಾಗಿ ಇಲ್ಲಿರುವಂತಹ ಅಲ್ಲಿ ಸ್ಥಳೀಯವಾಗಿ ಏನಿದ್ದಾರೆ ಅವರು ಒಂದು ವೋಟರ್ ಐಡಿಗಳನ್ನ ಕೊಡ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ವಿಚಾರವಾಗಿ ಸಾಕಷ್ಟು ಬಾರಿ ಆ ಸರ್ಕಾರಕ್ಕೆ ಗಮನಕ್ಕೂ ಕೂಡ ತಂದರೂ ಕೂಡ ಸರ್ಕಾರದಿಂದ ಇದುವರೆಗೂ ಕೂಡ ಕ್ರಮ ಆಗಿಲ್ಲ. ಹೀಗಾಗಿ ಕೂಡಲೇ ಈ ಬಗ್ಗೆ ಒಂದು ಸರ್ಕಾರ ಒಂದು ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಒತ್ತಾಯವನ್ನು ಮಾಡಿರುವಂತದ್ದು. ಪ್ರಮುಖವಾಗಿ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಆರ್ ಅಶೋಕ್ ಅವರು ಮಾತಾಡಿದಂತಹ ಸಂದರ್ಭದಲ್ಲಿ ನನಗೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಹಲವು ನಾಯಕರು ಈಗಾಗಲೇ ನನಗೂ ಕೂಡ ಹೇಳ್ತಾ ಇದ್ದಾರೆ, ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಬಾಂಗ್ಲಾ ವಲಸಿಗರರು ಕೂಡ ಈಗ ಮಾಧ್ಯಮಗಳಲ್ಲಿ ಬರ್ತಾ ಇರುವುದನ್ನು ನಾವು ಕಾಣಬಹುದಾಗಿದೆ. ಹೀಗಾಗಿ ಬಾಂಗ್ಲಾ ವಲಸಿಗರನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಸೋಮವಾರ ಏನಂತಾರೆ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ಅಂದ್ರೆ ತಮ್ಮ ನೇತೃತ್ವ ನಿಯೋಗದಲ್ಲಿ ಪೊಲೀಸ್ ಕಮಿಷನರ್ ಅವರನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ಅವರ ತಡೆಗೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ಕೊಳ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ನಂತರ ಬಾಂಗ್ಲಾ ವಲಸಿಗರ ಅಕ್ರಮದಿಂದಾಗಿ ಸಾಕಷ್ಟು ಏನು ದಾಳಿ ಆಗ್ತಾ ಇದೆ. ಪ್ರಮುಖವಾಗಿ ಏನಂತಂದ್ರೆ ಅಲ್ಲಿ ದಂಧೆ ಆಗಿರ್ಬೋದು, ಜೊತೆಗೆ ಏನಂತಂದ್ರೆ ಎಲ್ಲ ರೀತಿಯ ದಂಧೆಗಳನ್ನು ಆಗ್ತಾ ಇದ್ದಾವೆ. ಹೀಗಾಗಿ ಇವ್ರನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು. ಜೊತೆಗೆ ಮತ್ತೊಂದು ಕಡೆ ಏನಂತಂದ್ರೆ ಡಿ ವಿ ಸದಾನಗೌಡ ಮಾತಾಡಿದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂತಂದ್ರೆ ರಾಜ್ಯ ಸರ್ಕಾರ ಯಾವ ಬೇಕಾದ್ರೂ ಬೀಳ್ಬೋದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಭವಿಷ್ಯವನ್ನು ಕೂಡ ನುಡಿದ್ರು. ಮತ್ತೊಂದು ಕಡೆ ಏನಂತಂದ್ರೆ ಯಡಿಯೂರಪ್ಪನವರು ಕೂಡ ಮಾತಾಡ್ತಾ ಇದ್ರು. ಉತ್ತರ ಕರ್ನಾಟಕ ಭಾಗದ ವಿಚಾರದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಪದೇ ಪದೇ ತಪ್ಪನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ದೇವೇಗೌಡರು ಕೂಡ ಮಾತನಾಡ್ತಾ ಇಲ್ಲ. ನಾನು ಕೇಳಿದಂತ 3 ಪ್ರಶ್ನೆಗಳಿಗೂ ಕೂಡ ಇದುವರೆಗೂ ಕೂಡ ಉತ್ತರ ಕೊಟ್ಟಿಲ್ಲ. ನಾನು ಏನಂತಂದ್ರೆ ವಿಪಕ್ಷ ನಾಯಕನಾಗಿ ವಿಧಾನಸಭೆ ವಿಪಕ್ಷ ನಾಯಕನಾಗಿ ನಾನು ಬೆಳಗಾವಿಗೆ ಹೋಗಿ ಮಠಾಧೀಶರನ್ನ ಮನವಿ ಮಾಡಿದ್ದೇನೆ. ಜೊತೆಗೆ ಪ್ರತ್ಯೇಕ ಹೋರಾಟ ಮಾಡೋದು ಬೇಡ ಅನ್ನುವಂತ ಮನವಿಯನ್ನು ಕೂಡ ಮಾಡಿದ್ದೇನೆ. ಹೀಗಾಗಿ ನಾನು ವಿಪಕ್ಷ ನಾಯಕನಾಗಿ ನನ್ನ ಕರ್ತವ್ಯನ ಮಾಡಿದ್ದೇನೆ ಅನ್ನೋ ಒಂದು ಮಾತನ್ನು ಕೂಡ ಯಡಿಯೂರಪ್ಪನವರು ಹೇಳಿರುವಂತದ್ದು. ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾದಂತಹ ತಂತ್ರವನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಅಲ್ಲಿ ಬಂದಂತಹ ಕಾರ್ಯಕರ್ತರಿಗೆ ಒಂದು ಸಲಹೆಯನ್ನು ಕೂಡ ಕೊಟ್ಟರು. ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಂತ್ರಗಳನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಸೂಚನೆಯನ್ನು ಕೂಡ ಬಿಜೆಪಿ ನಾಯಕರು ಕೊಟ್ಟರು. ಮತ್ತೊಂದು ಕಡೆ ನ್ಯೂಸ್ 18 ವಿಶೇಷವಾಗಿ ನ್ಯೂಸ್ 18 ಕನ್ನಡ ಏನು ವಿಶೇಷವಾಗಿ ಏನು ಬಾಂಗ್ಲಾ ವಲಸಿಗಾರರ ಬಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿತ್ತು. ಈ ಒಂದು ವಿಚಾರವಾಗೂ ಕೂಡ ಸೂಕ್ತವಾದಂತಹ ತನಿಖೆಯನ್ನ ಮಾಡಬೇಕು. ಜೊತೆಗೆ ಈ ಒಂದು ವಲಸಿಗರಿಗೆ ಅಕ್ರಮ ತಡೆಗಟ್ಟುವಂತ ನಿಟ್ಟಿನಲ್ಲಿ ಒಂದು ಸೂಕ್ತವಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ನಾಯಕರು ಇವತ್ತು ಒತ್ತಾಯ ಮಾಡಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕೃಷ್ಣ. ಈಗ ಒಂದ್ ಕಡೆ ಬಿಜೆಪಿಯ ಕಾರ್ಯಕಾರಿಣಿ ಆಗ್ತಿದ್ರೆ ಬೆಂಗಳೂರಲ್ಲಿ ನವದೆಹಲಿಯಲ್ಲಿ ಮಹತ್ವದ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಇವತ್ತು ಸಭೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೀತಾ ಇದ್ದು ಕಾರ್ಯಕಾರಿಣಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಲೋಕಸಭೆ ಚುನಾವಣೆಗೆ ರಣತಂತ್ರವನ್ನ ಯಾವ ರೀತಿಯಾಗಿ ಹೆಣೆಬೇಕು ಅನ್ನೋದು ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಮಾಲೋಚನೆ ಮಾಡಲಾಗ್ತಾ ಇದೆ. ಸಮಾನ ಮನಸ್ಕ ಪಕ್ಷಗಳ ಜೊತೆ ಮೈತ್ರಿ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಅಂತ ಹೇಳಲಾಗಿದೆ. ಇನ್ನು ರಾಜ್ಯ ರಾಜಕೀಯದ ಹಲವು ವಿಚಾರಗಳ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಪ್ರತ್ಯೇಕ ರಾಜ್ಯದ ಬಗ್ಗೆ ಸಿಎಂ ಹೇಳಿಕೆ ಪ್ರಮುಖವಾಗಿ ಚರ್ಚೆಗೆ ಬರಲಿದೆ.